ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟಿಕ್ ಟಾಕಲ್ಲಿ ಫೇಮಸ್ ಆಗೋದಕ್ಕೆ 5 ಟಿಪ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ಆ 5 ಟಿಪ್ಸ್ಗಳನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನೀವು ಟಿಕ್ ಟಾಕಲ್ಲಿ ಫೇಮಸ್ ಆಗೇ ಆಗ್ತೀರಾ. ನಿಮ್ಮ ಒಂದು ವೀಡಿಯೋಸ್ಗಳು ಕೂಡ ವೈರಲ್ ಆಗೇ ಆಗುತ್ತೆ. ಏನು ಆ ಒಂದು ಟಿಪ್ಸ್ಗಳು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಇವಾಗಲೂ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಟಿಕ್ ಟಾಕಲ್ಲಿ ಫೇಮಸ್ ಆಗೋದಕ್ಕೆ ಮೊದಲನೇ ಟ್ರಿಕ್ನ ತಿಳಿಸ್ಕೊಡ್ತೀನಿ. ಮೊದಲನೇ ಟ್ರಿಕ್ ಏನಪ್ಪ ಅಂತಂದರೆ, ಮೊದಲು ನೀವು ಬ್ಯಾಕ್ಗ್ರೌಂಡ್ನ ನೀವು ಚೇಂಜ್ ಮಾಡಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡೋದು ಅಂತಂದರೆ ಏನೋ ಬಟ್ಟೆ ತಂದು ಹಾಸ್ಕೊಂಡು ಮಾಡಿ ವೀಡಿಯೋನ ಅಂತಂತ ಇಲ್ಲ, ನಾನು ಜಸ್ಟ್ ಹೊರಗಡೆ ಮಾಡಿ ಓಕೆನಾ. ಪಬ್ಲಿಕಲ್ಲಿ ನೀವು ವೀಡಿಯೋಸ್ಗಳನ್ನ ಮಾಡಬೇಕಾಗುತ್ತೆ ಕಣ್ರಪ್ಪ. ಯಾವ ರೀತಿ ಅಂತಂದರೆ, ಇವಾಗ ನೀವು ಕಾಮನಾಗಿ ಯೋಚನೆ ಮಾಡಿ. ಇವಾಗ ನೀವು ಮನೇಲೇ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ರೆ ವ್ಯೂವರ್ಸ್ಗಳ ಮೈಂಡ್ ಸೆಟ್ ಹೇಗೆ ಅಂತಂದರೆ, ಬುಡಪ್ಪ ಇವನು ಮನೇಲೇ ವೀಡಿಯೋಸ್ಗಳು ಮಾಡ್ತಾನೆ ಅಂತಂದರೆ ಅವನು ಅಕ್ಕಪಕ್ಕ ಯಾರೂ ಇರಲ್ಲ, ಎದುರುಗಡೆನೇ ಯಾರೂ ಇರಲ್ಲ, ಜನಗಳು ಫ್ರೀಯಾಗಿ ಯಾವುದೇ ರೀತಿ ನರ್ವಸ್ ಇಲ್ದೇ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾರೆ. ಅದೇನೇ ನೀವು ಪಬ್ಲಿಕಲ್ಲಿ ಮಾಡಿದಾಗ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಫುಲ್ಲು ನೋಡ್ತಾರಲ್ವಾ. ಯಾಕೆ ಅಂತಂದರೆ ಪಬ್ಲಿಕಲ್ಲಿ ಒಂದಷ್ಟು ಜನಗಳು ಓಡಾಡ್ತಾ ಇರ್ತಾರೆ. ಅವರ ಒಂದು ರಿಯಾಕ್ಷನ್ ಎಲ್ಲ ನೋಡಬೇಕು ಜನಗಳಿಗೆ. ಏನು ಈ ಥರ ಏನು ಮಾಡ್ಬೋದು ಇವನು ಈ ಥರ ಡಬ್ ಸ್ಮ್ಯಾಶ್ ಮಾಡ್ತಿದ್ದಾಗ ಜನಗಳು ಅಂತ ಅಂದ್ಬಿಟ್ಟು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆವಾಗ ಆಡಿಯನ್ಸ್ ಟೆನ್ಷನ್ ಬರುತ್ತೆ. ಯಾವಾಗ ಆಡಿಯನ್ಸ್ ಟೆನ್ಷನ್ ಬರುತ್ತೆ ನಿಮ್ಮ ಒಂದು ವೀಡಿಯೋಸ್ಗಳು ವೈರಲ್ ಆಗುತ್ತೆ ಆಟೋಮೆಟಿಕ್ಕಾಗಿ. ನೀವು ಅದನ್ನು ಬಿಟ್ಬಿಟ್ಟು ಒಂದು ಪರದೆ ಹಾಕೊಂಡು ಹಿಂದೆಗಡೆ ಗ್ರೀನ್ ಕಲರೋ ಬ್ಲ್ಯಾಕ್ ಕಲರೋ ನೀವು ನೋಡಿರ್ತೀರ ಡಬ್ ಸ್ಮ್ಯಾಶ್ ಮಾಡೋರು ಗ್ರೀನ್ ಕಲರ್ ಹಾಕಿರ್ತಾರೆ ಅಥವಾ ಬ್ಲ್ಯಾಕ್ ಕಲರ್ ಹಾಕ್ಬಿಟ್ಟು ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಟಿಕ್ ಟಾಕ್ ವೀಡಿಯೋಸ್ಗಳು ಮನೇಲೇ ಮಾಡ್ತಾ ಇರ್ತಾರೆ. ಅಂಥ ವೀಡಿಯೋಸ್ಗಳು ಜಾಸ್ತಿ ವೈರಲ್ ಆಗಲ್ಲ ಓಕೆನಾ. ಆದಷ್ಟು ಏನಂತಂದರೆ ನೀವು ಹೊರಗಡೆ ಮಾಡಿ, ನಿಮ್ಮ ಒಂದು ವೀಡಿಯೋಸ್ಗಳು ವೈರಲ್ ಆಗುತ್ತೆ. ಹಂಗಂದ್ಬಿಟ್ಟು ನಾನು ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ನಾನು ಯೂಟ್ಯೂಬ್ ವೀಡಿಯೋ ಮಾಡುವಂಥದ್ದು, ನಾನು ಏನೋ ಒಂದು ವಿಷಯದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಡಬ್ ಸ್ಮ್ಯಾಶ್ ಮಾಡೋದೇ ಬೇರೆ, ಯೂಟ್ಯೂಬಲ್ಲಿ ಒಂದು ವೀಡಿಯೋನ ಮಾಡೋದೇ ಬೇರೆ ಓಕೆನಾ. ಇವಾಗ ನಾನು ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನನಗೆ ಒಬ್ಬ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೋಬೇಕು ಅಲ್ವಾ. ಸುಮ್ಮನೆ ಹೊರಗಡೆ ಹೋಗಿ ನಾನು ಮಾಡೋಕ್ಕಾಗಲ್ಲ ವೀಡಿಯೋನ. ಇವಾಗ ಅಲ್ಲಿ ನಿಂತ್ಕೊಂಡು ನಾನು ವೀಡಿಯೋ ಮಾಡಬೇಕು ಅಂತಂದರೆ ಟ್ರೈಪಾಡ್ಗೆ ಮೊಬೈಲ್ ಫಿಕ್ಸ್ ಮಾಡಬೇಕು. ಗಾಳಿ ಬಂದರೆ ಆ ಒಂದು ಟ್ರೈಪಾಡ್ ಬಿದ್ದೋಗುತ್ತೆ. ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನು ಏನು ಅಂತಂದರೆ ಜಸ್ಟ್ ಮನೇಲೇ ಮಾಡ್ತೀನಿ. ಇರೋ ಒಂದು ಸೌಕರ್ಯದಲ್ಲಿ ಏನಿದೆ ನನಗೆ ಅವಕಾಶಗಳೇನಿದೆ ಅದನ್ನು ಉಪಯೋಗಿಸ್ಕೊಂಡು ನಾನು ನಿಮ್ಮ ಮುಂದೆ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ಟಿಕ್ ಟಾಕ್ ವೀಡಿಯೋಸ್ ಮಾಡೋರು ಫೇಮಸ್ ಆಗಬೇಕು ಅಂತ ಇದ್ದರೆ ಪಬ್ಲಿಕಲ್ಲಿ ಮಾಡಿ ಫೇಮಸ್ ಆಗುತ್ತೆ. ಇಲ್ಲ ನಾವು ಮನೇಲೇ ಮಾಡ್ತೀವಿ ಅಂತಾರೆ ಮನೇಲೇ ಮಾಡಿ, ಅದರ ಒಂದಷ್ಟು ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಇದು ನನ್ನ ಕಡೆಯಿಂದ ಮೊದಲನೇ ಟ್ರಿಕ್ಕು. ನಿಮ್ಮ ಒಂದು ಟಿಕ್ ಟಾಕ್ ವೀಡಿಯೋಸ್ ವೈರಲ್ ಆಗಬೇಕು, ಜೊತೆಗೆ ನೀವು ಫೇಮಸ್ ಆಗಬೇಕು ಅಂತಂದರೆ. ಇವಾಗ ಎರಡನೇ ಟ್ರಿಕ್ಕು, ಟಿಕ್ ಟಾಕಲ್ಲಿ ನೀವು ಫೇಮಸ್ ಆಗಬೇಕು ಅಂತಾರೆ ಎರಡನೇ ಟ್ರಿಕ್ ಏನಪ್ಪ ಅಂತಂದರೆ ಆಡಿಯನ್ಸ್ ರಿಟೆನ್ಷನ್ ತುಂಬ ಇಂಪಾರ್ಟೆಂಟ್ ಕಣ್ರಪ್ಪ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಟಿಕ್ ಟಾಕ್ ವೀಡಿಯೋಸ್ಗಳನ್ನ ಮಾಡಬೇಕಾದ್ರೆ ಆಡಿಯನ್ಸ್ ರಿಟೆನ್ಷನ್ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಇವಾಗ 15 ಸೆಕೆಂಡ್ ಒಂದು ವೀಡಿಯೋ ಮಾಡಿದ್ದೀರಾ ಅಂತಂದರೆ ಮಿನಿಮಮ್ ಒಂದು 10 ಸೆಕೆಂಡ್ ಆದರೂ ನೋಡಬೇಕಲ್ವ ಜನಗಳು. 10 ಸೆಕೆಂಡ್ ಯಾವಾಗ ನೋಡ್ತಾರೆ ಆವಾಗ ಟಿಕ್ ಟಾಕ್ ಅಲ್ಗಾರಿದಮ್ಗೆ ನಿಮ್ಮ ಒಂದು ವೀಡಿಯೋ ಹೋಗಿ ಕ್ಯಾಚ್ ಆಗುತ್ತೆ. ಈ ಒಂದು ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಟಿಕ್ ಟಾಕ್ ಅವರು ನಿಮ್ಮ ಒಂದು ವೀಡಿಯೋಸ್ಗಳನ್ನ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡ್ತಾರೆ. ಆಡಿಯನ್ಸ್ ರಿಟೆನ್ಷನ್ ಯಾವ ವೀಡಿಯೋಗೆ ಜಾಸ್ತಿ ಬರುತ್ತೆ ಅಂಥ ವೀಡಿಯೋಸ್ಗಳನ್ನ ಶೇರ್ ಮಾಡ್ತಾರೆ ಓಕೆನಾ. ಅವರು ಅದೇ ಥರ ಪ್ರತಿಕ್ರಿಯೆ ಕೊಟ್ಬಿಟ್ರೆ, ಅವರು 10 ಸೆಕೆಂಡ್ ನೋಡಿಬಿಟ್ರೆ ಕಳಿಸ್ಬಿಡ್ತಾರೆ, ನಿಮ್ಮ ಒಂದು ವೀಡಿಯೋಸ್ಗಳನ್ನ ಟ್ರೆಂಡಿಂಗ್ ಲಿಸ್ಟ್ಗೆ ಕಳಿಸ್ಬಿಡ್ತಾರೆ. ಅವಾಗ ಏನಾಗುತ್ತೆ, ನಿಮ್ಮ ಒಂದು ವೀಡಿಯೋ ವೈರಲ್ ಆಗೋದಕ್ಕೆ ಶುರು ಆಗುತ್ತೆ. ಇಷ್ಟೇ ಸಿಂಪಲ್. ಯಾವ ರೀತಿ ಅಂತಂದರೆ ನೀವು ಒಂದು ವೀಡಿಯೋದಲ್ಲಿ ಏನೋ ಮಾಡ್ತಾನೆ ಅನ್ನೋ ಥರ ನೀವು ವೀಡಿಯೋಸ್ಗಳನ್ನ ಮಾಡಬೇಕು. ಸುಮ್ಮನೆ ಓಪನ್ ಮಾಡಿದ ತಕ್ಷಣ ಹಿಂಗೆ ಸ್ವೈಪ್ ಮಾಡೋದಲ್ಲ, ಆ ಥರ ಇರಬಾರ್ದು. ನಿಮ್ಮ ಒಂದು ವೀಡಿಯೋಸ್ಗಳು ನೋಡ್ತಾ ಇದ್ದರೆ ಇನ್ನೂ ಕೊನೆ ತನಕ ನೋಡಬೇಕು ಅನ್ನೋ ಥರ ಒಂದು ಫೀಲಲ್ಲಿ ನೀವು ಕೊಟ್ಟಿದ್ರೆ ವೀಡಿಯೋಸ್ಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಒಂದು ಟಿಕ್ ಟಾಕ್ ಕೂಡ ವೈರಲ್ ಆಗುತ್ತೆ. ಇದು ಟಿಕ್ ಟಾಕಲ್ಲಿ ನೀವು ಫೇಮಸ್ ಆಗೋದಕ್ಕೆ ಎರಡನೇ ಟ್ರಿಕ್ಕು ನನ್ನ ಕಡೆಯಿಂದ. ಇವಾಗ ಮೂರನೇ ಟ್ರಿಕ್ಗೆ ಬರೋದಾದರೆ ಜಾಸ್ತಿ ಗ್ರೂಪಲ್ಲಿ ವೀಡಿಯೋಸ್ಗಳನ್ನ ಮಾಡಿ ಓಕೆ. ಗ್ರೂಪಲ್ಲಿ ಅಂತಂದರೆ ಇವಾಗ ನೀವು ಟಿಕ್ ಟಾಕಲ್ಲಿ ಒಬ್ಬರೇ ಮಾಡೋದಕ್ಕೂ ಒಂದಷ್ಟು ಜನನ ಕೂರಿಸ್ಕೊಂಡು ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಓಕೆನಾ. ಬೇಕಾದ್ರೆ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ. ನಿಮ್ಮ ಒಂದು ಟಿಕ್ ಟಾಕ್ ಅಕೌಂಟಲ್ಲಿ ಒಬ್ಬೊಬ್ಬರೇ ವೀಡಿಯೋ ಮಾಡ್ತಾಯಿದ್ದಾಗ ನಿಮ್ಮ ಒಂದು ವೀಡಿಯೋ ಜಾಸ್ತಿ ಹೋಗಲ್ಲ. ಅದನ್ನೇ ನಿಮ್ಮ ಫ್ರೆಂಡ್ನ ಕರೆಸ್ಬಿಟ್ಟು ಇಬ್ಬರು ವೀಡಿಯೋ ಮಾಡಿ, ಯಾವುದೋ ಒಂದು ಡ್ಯೂಯೆಟ್ ಥರ ಒಂದು ವೀಡಿಯೋ ಸಾಂಗ್ನ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಟಿಕ್ ಟಾಕಲ್ಲಿ ವೈರಲ್ ಆಗುತ್ತೆ, ಜಾಸ್ತಿ ಲೈಕ್ಸ್ ಬರುತ್ತೆ. ಯಾಕೆ ಅಂತಂದರೆ ಇಬ್ಬರು ರಿಯಾಕ್ಷನ್ನು ನೋಡ್ತಾ ಇರ್ತಾರೆ ಆಡಿಯನ್ಸ್ಗಳು. ಈಗ ನನ್ನ ಕ್ಯಾಮ್ರಾ ಮುಂದೆ ಇವಾಗ ನನ್ನ ಪಕ್ಕ ಇಲ್ಲಿ ಯಾರೋ ಬಂದು ಕೂತಿದ್ದಾರೆ ಅಂತಂದರೆ ನೀವು ನನ್ನೂ ನೋಡ್ತಾ ಇರ್ತೀರ, ಇವ್ರನ್ನೂ ನೋಡ್ತಾ ಇರ್ತೀರ. ಈಗ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಈ ಕಡೆ ಅವ್ನು ಸುಮ್ಮ ಕೂತಿರ್ಬೇಕು ತಾನೆ, ಅವನ್ನ ರಿಯಾಕ್ಷನ್ ನೋಡ್ತಾ ಇರ್ತೀನಿ. ನಾನು ಇಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೀವು ನೋಡ್ತಾ ಇರ್ತೀರ. ಅಲ್ಲಿಗೆ ಏನಾಗುತ್ತೆ, ಆಡಿಯನ್ಸ್ಗಳು ರಿಟೆನ್ಷನ್ನ ಕೊಟ್ಬಿಡ್ತಾರೆ ಆಟೋಮೆಟಿಕ್ಕಾಗಿ. ಯಾವಾಗ ಜನಗಳು ಜಾಸ್ತಿ ಇರ್ತಾರೆ ಕ್ಯಾಮ್ರಾ ಮುಂದೆ ಆವಾಗ ಆಡಿಯನ್ಸ್ ರಿಟೆನ್ಷನ್ ಸಿಗುತ್ತೆ. ಆ ಒಂದು ಕಾರಣಕ್ಕೆ ಏನು ಹೇಳ್ತೀನಿ ಅಂತಂದರೆ ಆದಷ್ಟು ಗ್ರೂಪಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾರೆ. ಜಾಸ್ತಿ ಜನ ಜೊತೆ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಒಬ್ಬರನ್ನಾದರೂ ಹೇಳ್ಕೊಂಡು ವೀಡಿಯೋಸ್ಗಳನ್ನ ಮಾಡಿ ನಿಮ್ಮ ಒಂದು ವೀಡಿಯೋ ವೈರಲ್ ಆಗುವಂಥ ಚಾನ್ಸ್ಗಳಿರುತ್ತೆ. ಯಾಕೆ ಅಂತಂದರೆ ಆಡಿಯನ್ಸ್ ರಿಟೆನ್ಷನ್ ಇನ್ಕ್ರೀಸ್ ಆಗುತ್ತೆ, ಅದರಿಂದ ನಿಮ್ಮ ಒಂದು ವೀಡಿಯೋಸ್ಗಳು ವೈರಲ್ ಆಗುತ್ತೆ. ಇದು ಮೂರನೇ ಟ್ರಿಕ್ಕು, ನಿಮ್ಮ ಒಂದು ಟಿಕ್ ಟಾಕ್ ವೀಡಿಯೋಸ್ಗಳು ವೈರಲ್ ಆಗಬೇಕು ಅಂತಂದರೆ. ಓಕೆ ಗೈಸ್, ಇವಾಗ ಟಿಕ್ ಟಾಕಲ್ಲಿ ಫೇಮಸ್ ಆಗೋದಕ್ಕೆ 4ನೇ ಟ್ರಿಕ್ನ ತಿಳಿಸ್ಕೊಡ್ತೀನಿ. 4ನೇ ಟ್ರಿಕ್ ಏನಪ್ಪ ಅಂತಂದರೆ ಒಳ್ಳೊಳ್ಳೆ ಮ್ಯೂಸಿಕ್ಗಳಿಗೆ ಡಬ್ ಸ್ಮ್ಯಾಶ್ನ ಮಾಡಿ ಓಕೆ. ಇವಾಗ ಯಾರೋ ಟಿಕ್ ಟಾಕಲ್ಲಿ ಯಾರೋ ಒಬ್ಬರು ಮಾಡಿದ್ದಾರೆ ಅಂತಂದರೆ ಆ ಮ್ಯೂಸಿಕ್ನ ತಗೊಂಡು ನೀವು ಮಾಡೋದಲ್ಲ
ನಿಮಗೆ ಯಾವುದು ಪರ್ಸ್ನಲಾಗಿ ಸಾಂಗ್ಸ್ಗಳು ಇಷ್ಟ ಆಗಿರುತ್ತೆ ಆ ಥರ ಸಾಂಗ್ಸ್ಗಳನ್ನ ಪಿಕ್ ಮಾಡ್ಕೊಂಡು ಮಾಡಿ. ಟಿಕ್ಟಾಕಲ್ಲಿ ಆ ಒಂದು ಸಾಂಗ್ ಅಪ್ಲೋಡ್ ಆಗಿರಬಾರ್ದು, ನಿಮ್ಮಿಂದ ಬೇರೆಯವ್ರಿಗೆ ಇಷ್ಟ ಆಗಬೇಕು ಆ ಒಂದು ಸಾಂಗು. ಆ ಥರ ಮಾಡಿದಾಗ ಏನಾಗುತ್ತೆ, ನಿಮ್ಮ ಒಂದು ವಿಡಿಯೋ ವೈರಲ್ ಆಗೋದಕ್ಕೆ ಶುರು ಆಗುತ್ತೆ. ಯಾಕೆಂದರೆ ನಿಮ್ಮ ಆಡಿಯೋ ಕ್ಲಿಪ್ಸ್ನ ಎಲ್ಲ ಯೂಸ್ ಮಾಡೋದಕ್ಕೆ ಬರ್ತಾರೆ. ಆವಾಗ ನಿಮ್ಮ ವೀಡಿಯೋಸ್ಗಳನ್ನು ಕೂಡ ನೋಡ್ತಾರಲ್ವ, ಫಸ್ಟ್ ಯಾರು ಮಾಡಿರ್ತಾರೆ ಅವ್ರ ವಿಡಿಯೋ ನೋಡ್ತಾರಲ್ವ, ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಟಿಕ್ಟಾಕ್ ವಿಡಿಯೋ ವೈರಲ್ ಆಗುತ್ತೆ. ಸಿಂಪಲ್. ಇದು ನನ್ನ ಕಡೆಯಿಂದ 4ನೇ ಟ್ರಿಕ್ಕು, ನಿಮ್ಮ ಒಂದು ಟಿಕ್ಟಾಕ್ ವಿಡಿಯೋ ಟ್ರೆಂಡ್ ಆಗಬೇಕು ಅಂತಂದರೆ. ಇನ್ನು ಕೊನೆ ಟ್ರಿಕ್ಕು 5ನೇ ಟ್ರಿಕ್ಗೆ ಬರೋದಾದರೆ ಆದಷ್ಟು ಟ್ರೆಂಡಿಂಗ್ ಟಾಪಿಕ್ನ ಪಿಕ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ಮಾಡಿ. ಇವಾಗ ನಿಮ್ಗೆ ಗೊತ್ತಿರೋದೆ ಟಿಕ್ಟಾಕಲ್ಲಿ ಟ್ರೆಂಡಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಏನೇನೋ ನಡೀತಾ ಇರುತ್ತೆ, ಕಾಂಪಿಟೇಷನ್ ನಡೀತಾ ಇರುತ್ತೆ ಟ್ರೆಂಡಿಂಗ್ ಅಂದ್ಬಿಟ್ಟು, ಅದಕ್ಕೆ ಜಾಯ್ನ್ ಆಗಿ ನೀವು ಅದರಲ್ಲಿ ಟ್ರೆಂಡಿಂಗ್ ಟಾಪಿಕ್ಗೆ ನೀವು ವೀಡಿಯೋಸ್ಗಳನ್ನ ಮಾಡಬೇಕಾಗುತ್ತೆ. ಏನೇನು ಹೋಗ್ತದೆ ಟಿಕ್ಟಾಕಲ್ಲಿ ಟ್ರೆಂಡಿಂಗಲ್ಲಿ ಆ ಥರ ಒಂದು ಟಾಪಿಕ್ಗಳಿಗೆ ನೀವು ಪಿಕ್ ಮಾಡ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಟಿಕ್ಟಾಕ್ ವಿಡಿಯೋ ವೈರಲ್ ಆಗುತ್ತೆ. ಓಕೆನಾ? ಆದಷ್ಟು ಇದನ್ನು ಫಾಲೋ ಮಾಡಿ. ಓಕೆನಾ? ಇವಾಗ ನಾನು ಏನೇನು ಟಿಪ್ಸ್ಗಳನ್ನ ಹೇಳಿದೆ ಅದನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ಟಿಕ್ಟಾಕಲ್ಲಿ ಫೇಮಸ್ ಆಗಬೇಕು ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಆಗೇ ಆಗುತ್ತೆ. ಮೈನ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಆಡಿಯನ್ಸ್ ರಿಟೆನ್ಷನ್ ಮೇಲೆ. ಆಡಿಯನ್ಸ್ ರಿಟೆನ್ಷನ್ ಯಾವಾಗ ಜಾಸ್ತಿ ಬರುತ್ತೆ ನಿಮಗೆ, ಆವಾಗ ನಿಮ್ಮ ಒಂದು ಟಿಕ್ಟಾಕ್ ವಿಡಿಯೋ ವೈರಲ್ ಆಗೇ ಆಗುತ್ತೆ. ಇದು ನನ್ನ ಕಡೆಯಿಂದ ಕೆಲವೊಂದಷ್ಟು ಟಿಪ್ಸ್, ನೀವು ಟಿಕ್ಟಾಕಲ್ಲಿ ಫೇಮಸ್ ಆಗಬೇಕು ಅಂತಂದರೆ. ಸೊ ವಿಡಿಯೋ ಇಷ್ಟ ಇರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಏನು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.